ಇಲ್ಲಿಯವರೆಗೆ ಸನ್ಮಾನ್ಯ ಶ್ರೀರಾಮ್ ಸರ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದು ಒಟ್ಟಾರೆ ಒಂದು ಹಿಂಟ್ಸ್ ಅಷ್ಟೇ ಹೇಳ್ತೀನಿ ನಾನು. ಏನು ನಾಳೆ 9ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ್ಲಿಗಿಗೆ ಬಂದು BJP ಸರ್ಕಾರದಲ್ಲಿ ಸುಮಾರು 74 ಕೆರೆಗಳನ್ನು ತುಂಬತಕ್ಕಂಥ ಯೋಜನೆ ಏನು ಅಪ್ರೂವಲ್ ಆಗಿತ್ತು, 95% ಕೆಲಸ ಅವತ್ತಿನ ಕಾಲದ ಮುಗಿದಿತ್ತು. ಕೇವಲ ಉಳಿದಂಥ 5% ಕೆಲಸವನ್ನು ಸುಮಾರು 2.5 ವರ್ಷಗಳ ಕಾಲ ಇಲ್ಲಿವರೆಗೆ ಮಾಡಿ ಉಳಿದಿರ್ತಕ್ಕಂಥ ಕೆರೆ ನಿರ್ವಹಣೆ ಕಾಮಗಾರಿಯನ್ನು ಸಹ ಇನ್ನೂ ಅವ್ರು ಕಂಪ್ಲೀಟ್ ಮಾಡೋಕ್ಕಿಲ್ಲ. ಒಂದು ನಾವು ಇವತ್ತು ಹೇಳ್ತಾ ಇಷ್ಟೇ, ಕೂಡ್ಲಿಗಿ ಭಾಗದ ಪ್ರತಿಯೊಬ್ಬ ಜನತೆಗೆ ಗೊತ್ತಿದೆ, ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರ ಸಮಯದಲ್ಲಿ ಈ ಕ್ಷೇತ್ರದ ಅವತ್ತೇನು BJP ಶಾಸಕರ ಸನ್ಮಾನ್ಯ ಗೋಪಾಲಕೃಷ್ಣ ಅವರಿದ್ದರು, ಅವರ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಾರಿ ಅವತ್ತೇನು 9ನೇ ತಾರೀಕು ಬರ್ತಾರೆ, ಅವತ್ತೇನು ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ನೈತಿಕ ಪ್ರಶ್ನೆಯನ್ನು ಭಾರತೀಯ ಜನತಾ ಪಕ್ಷದಿಂದ ನಾವು ನೆನಪು ಮಾಡ್ತಾ ಇದ್ದೀವಿ ಅಷ್ಟೇ. ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾನು ಲೋಕಾರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋಂಥ ಒಂದು ಮಾತನ್ನು ಹೇಳಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ, ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು 380 ನಿವೇಶನಗಳನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮತ್ತು BJPಯ ಆಡಳಿತಾವಧಿಯಲ್ಲಿ ಏನೊಂದು ಸ್ಯಾಂಕ್ಷನ್ ಆಗಿತ್ತು, ಅದನ್ನೂ ಸಹ ಇವತ್ತು ನಾಳೆ ಮುಖ್ಯಮಂತ್ರಿಗಳು ಪಟ್ಟವನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದಾರೆ. ಅದನ್ನೂ ಸಹ ಭಾರತೀಯ ಜನತಾ ಪಕ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದನ್ನು ನಾನು ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ.